ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಇತ್ತೀಚೆಗೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಆ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ನಾಳೆ ಪದಗ್ರಹಣವನ್ನು ಸ್ವೀಕರಿಸಲಿದ್ದಾರೆ. ಇದರ ಮಧ್ಯದಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರಿಗೆ ಪ್ರಮೋಷನ್ ಅನ್ನು ಕೊಟ್ಟಿದೆ. ದೆಹಲಿ ಮಟ್ಟದಲ್ಲಿ ಕೊಟ್ಟಿರುವಂತಹ ಪ್ರಮೋಷನ್ ಇದು. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಸಿದ್ದರಾಮಯ್ಯನವರನ್ನ ನೇಮಕ ಮಾಡಿದೆ ಹೈಕಮಾಂಡ್. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಎಐಸಿಸಿ ಆದೇಶವನ್ನು ಕೂಡ ಹೊರಡಿಸಿದೆ. ಸಿಡಬ್ಲ್ಯೂಸಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ಉನ್ನತ ಮಟ್ಟದ ಸಮಿತಿ. ಈ ಸಮಿತಿಯಲ್ಲಿ ಅತ್ಯುನ್ನತ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ. ರಾಜ್ಯ ಮಟ್ಟದ್ದಾಗಿರ್ಬೋದು, ರಾಷ್ಟ್ರ ಮಟ್ಟದ್ದಾಗಿರ್ಬೋದು. ದೇಶದ ಪ್ರಮುಖ ನಾಯಕರುಗಳು ಈ ಸಮಿತಿಯಲ್ಲಿ ಇರ್ತಾರೆ. ಈಗ ಈ ಸಮಿತಿಗೆ ಸಿದ್ದರಾಮಯ್ಯನವರನ್ನ ನೇಮಕ ಮಾಡಲಾಗಿದೆ. ಅವರು ಕೂಡ ಇನ್ಮುಂದೆ ಈ ಸಮಿತಿಯಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ. ಅಂದ್ರೆ ಯಾವುದೇ ಒಂದು ರಾಜ್ಯದ ಸಿಎಂ ಅನ್ನು ಆಯ್ಕೆ ಮಾಡೋದಾಗಿರ್ಬೋದು ಅಥವಾ ಕೆಪಿಸಿಸಿ ಅಧ್ಯಕ್ಷರನ್ನ ಆಯ್ಕೆ ಮಾಡೋದು, ಕರ್ನಾಟಕದ ಮಟ್ಟಿಗೆ ಬಂದ್ರೆ ಕೆಪಿಸಿಸಿ ಇವರನ್ನ ಆಯ್ಕೆ ಮಾಡೋದಾಗಿರ್ಬೋದು, ಇಂತಹ ಪ್ರಮುಖ ನಿರ್ಧಾರಗಳನ್ನ ಈ ಸಿಡಬ್ಲ್ಯೂಸಿ ಕೈಗೊಳ್ಳುತ್ತೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ಕರೀತಾರೆ. ಇದರಲ್ಲಿ ಸಾಕಷ್ಟು ಜನ ನಾಯಕರಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕೆಸಿ ವೇಣುಗೋಪಾಲ್, ಡಾಕ್ಟರ್ ಮನಮೋಹನ್ ಸಿಂಗ್ ಇವ್ರ ಜೊತೆ ಸೇರಿದಂತೆ ರಾಜ್ಯದ ಹಲವಾರು ನಾಯಕರು ಈ ಕಮಿಟಿಯಲ್ಲಿ ಇದ್ದಾರೆ. ಈಗ ಈ ಸಮಿತಿಗೆ ಸಿದ್ದರಾಮಯ್ಯನವರನ್ನು ಕೂಡ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾಗಲೇ ಹೈಕಮಾಂಡ್ ಭರವಸೆಯನ್ನ ಕೊಟ್ಟಿತ್ತು ರಾಜ್ಯದ ನಾಯಕರಿಗೆ. ನಾವು ಸಿದ್ದರಾಮಯ್ಯನವರನ್ನ ತುಂಬಾ ಗೌರವಯುತವಾಗಿ ನಡೆಸ್ಕೊಳ್ತೀವಿ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಬ್ಬೀರ್, ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾಗಲೇ ಹೈಕಮಾಂಡ್ ಅವರಿಗೆ ಭರವಸೆಯನ್ನ ಕೊಟ್ಟಿತ್ತು, ನಾವು ನಿಮ್ಮನ್ನ ಗೌರವಯುತವಾಗಿ ನಡೆಸ್ಕೊಳ್ತೀವಿ ಅಂತ. ಈಗ ಡಿಕೆ ಪದಗ್ರಹಣಕ್ಕಿಂತ ಮುಂಚೆ ಹೈಕಮಾಂಡ್ ನಿರ್ಧಾರವನ್ನ ಕೈಗೊಂಡಿರೋದು ಏನ್ ಮೆಸೇಜ್ ಅನ್ನ ಕೊಡ್ತಾ ಇದೆ ರಾಜ್ಯಕ್ಕೆ? ನಯನ, ಸಿದ್ದರಾಮಯ್ಯ ಅವರನ್ನ ಈಗ ಸದ್ಯಕ್ಕೆ ಕಾಂಗ್ರೆಸ್ ರಾಷ್ಟ್ರೀಯ ಕಮಿಟಿಯ ಸದಸ್ಯರಾಗಿ ನೇಮಕ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಸಿಡಬ್ಲ್ಯೂಸಿ ಅನ್ನುವಂಥದ್ದು ಕಾಂಗ್ರೆಸ್ನ ಅತ್ಯುನ್ನತ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಉನ್ನತ ಮಟ್ಟದ ಸಮಿತಿ ಆಗಿರುವಂತದ್ದು. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಪ್ರಮುಖ ನಾಯಕರನ್ನ ಒಳಗೊಂಡಿರುವಂತ ಸಮಿತಿ ಇದಾಗಿರುವಂತದ್ದು. ಪಕ್ಷದ ಹಿತವನ್ನ ಕಾಯುವಂತ ದೃಷ್ಟಿಯಿಂದ ಅಥವಾ ಯಾವುದೇ ರಾಜ್ಯದಲ್ಲಿನ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದಂತ ಸಂದರ್ಭದಲ್ಲಿ ಈ ಸಮಿತಿಯ ಸದಸ್ಯರೆಲ್ಲರೂ ಕೂಡ ಸೇರಿ ಸಲಹೆಗಳನ್ನ ಕೊಟ್ಟು ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂತ ಕೆಲಸಗಳನ್ನ ಮಾಡಲಾಗುತ್ತೆ. ಸೊ ಇಂತಹ ಅತ್ಯುನ್ನತ ಸಮಿತಿಗೆ ಈಗ ಸಿದ್ದರಾಮಯ್ಯ ಅವರನ್ನು ಕೂಡ ಸದಸ್ಯರನ್ನಾಗಿ ಸೇರ್ಪಡೆ ಮಾಡಿಕೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಆ ಮೂಲಕ ಅವರಿಗೆ ಗೌರವಯುತವಾಗಿ ನಡೆಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಅವರಿಗೆ ರಾಜ್ಯಸಭಾ ಹುದ್ದೆಯ ಆಫರ್ ಅನ್ನ ಕೂಡ ಮಾಡಲಾಗಿತ್ತು. ಆದರೆ ರಾಜ್ಯಸಭಾ ಹುದ್ದೆ ನನಗೆ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ನಯವಾಗಿ ನಿರಾಕರಿಸುವಂತ ಕೆಲಸವನ್ನ ಕೂಡ ಸಿದ್ದರಾಮಯ್ಯ ಅವರು ಮಾಡಿದ್ರು. ಸೊ ಹೀಗಾಗಿ ಸಿಡಬ್ಲ್ಯೂಸಿ ಸದಸ್ಯತ್ವವನ್ನು ಕೊಡುವಂತಹ ಪ್ರಯತ್ನವನ್ನ ಕೂಡ ಮಾಡೋ ಮೂಲಕ ಅವ್ರಿಗೊಂದು ಪ್ರಮೋಷನ್ ಕೊಡುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ನಯನ. ಓಕೆ ಶಬ್ಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.